ಉಡುಪಿಯ ಸುಂದರ ಪರಿಸರದಲ್ಲಿರುವ ಪ್ರತಿಯೊಂದು ದೇವಾಲಯಗಳು ಪುರಾಣ ಪ್ರಸಿದ್ಧ ಕ್ಷೇತ್ರಗಳೇ. ಅವುಗಳಲ್ಲಿ ಉಡುಪಿಯ ಕೃಷ್ಣ ಮಠಕ್ಕೆ ಸಂಬಂಧಿಸಿರುವ ತಾಂಗೋಡು, ಆಂಗೋಡು, ಅರಿತೋಡು ಮತ್ತು ಮುಚ್ಚಿಲ್ಕೋಡು ಎಂಬ 4 ನಾಗ ದೇವಾಲಯಗಳಲ್ಲಿ ಒಂದಾದ ಸುಮಾರು 600 ವರ್ಷಗಳ ಇತಿಹಾಸವನ್ನ ಹೊಂದಿರುವ ತಾಂಗೋಡು ದೇವಾಲಯದ ಪರಿಚಯ ಇಂದಿನ ಸಂಚಿಕೆಯಲ್ಲಿ. ರಜತಪೀಠಪುರ ಉಡುಪಿ ಮಾತೋಬಾರ ಶ್ರೀ ಮದನಂತೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ 4 ನಾಗ ದೇವಸ್ಥಾನಗಳಲ್ಲಿ ಒಂದಾದಂಥ ತಾಂಗೋಡು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಪೆರಂಪಳ್ಳಿಯಲ್ಲಿ ಆ ದೇವಸ್ಥಾನ ಇದೆ. ಅಲೆಊರಿನ ಕುಕ್ಕಿಕಟ್ಟೆಯಲ್ಲಿ ಮುಚ್ಚಿಲ್ಕೋಡು, ಕುತ್ಪಾಡಿಯಲ್ಲಿ ಮಾಂಗೋಡು ಹಾಗೂ ಪುತ್ತೂರು, ಅರಿತೋಡು ದೇವಸ್ಥಾನಗಳು ಇದೆ. ಇದು ಅನಂತೇಶ್ವರದ 4 ವಿದಿಕ್ಕಿನಲ್ಲಿರುವಂತಹ ದೇವಸ್ಥಾನ. ದಿಕ್ಕಿನಲ್ಲಿರುವಂತಹ ದೇವಸ್ಥಾನ ಬೈಲೂರು ಮಹಿಷಮರ್ದಿನಿ, ಕನ್ನರ್ಪಾಡಿ, ಪುತ್ತೂರು ಮಹಿಷಮರ್ದಿನಿ ಹಾಗೂ ಕಡಿಯಾಳಿ ಮಹಿಷಮರ್ದಿನಿ. ಕಡಿಯಾಳಿ ಮಹಿಷಮರ್ದಿನಿ ದೇವಸ್ಥಾನಕ್ಕೆ ನಿಕಟ ಸಂಪರ್ಕ ಇರುವಂತಹ ಈ ಈಶಾನ್ಯ ಅನಂತೇಶ್ವರದ ಈಶಾನ್ಯ ದಿಕ್ಕಿನಲ್ಲಿರುವಂತಹ ಈ ಸುಬ್ರಹ್ಮಣ್ಯ ದೇವಸ್ಥಾನ ಸುಮಾರು 13 ವರ್ಷಗಳಿಂದ ಹಂತ ಹಂತವಾಗಿ ಜೀರ್ಣೋದ್ಧಾರಗೊಳ್ತಾ ಇದೆ. ಉಡುಪಿ ಕಡಿಯಾಳಿ ಮಹಿಷಮರ್ದಿನಿ ದೇವಸ್ಥಾನದ ನಿಕಟಪೂರ್ವ ಆಡಳಿತ ಮುಕ್ತೇಸರರಾಗಿದ್ದಂತಹ ದಿವಂಗತ ಅನಂತರಾಮ್ ಉಪಾಧ್ಯಾಯರು ಹಾಗೂ ಕರ್ನಾಟಕ ಸರ್ಕಾರದ ಮಾಜಿ ಮುಜರಾಯಿ ಸಚಿವರಾಗಿರುವಂತಹ ದಿವಂಗತ VS ಆಚಾರ್ಯರು ಹಾಗೂ ಇಂಜಿನಿಯರ್ ರಮೇಶ್ ರಾಯರು ಹಾಗೂ ನಮ್ಮ ಊರಿನ ಹಿರಿಯರಾದಂತಹ ಹರಿಕೃಷ್ಣ ಶಿವತ್ತಾಯ ಸೇರಿದಂತೆ ಎಲ್ಲ ಊರಿನ ಗಣ್ಯರ ಹಾಗೂ ಹಿರಿಯರ ಎಲ್ಲ ಉದ್ಯಮಿಗಳ ಸಹಕಾರದಿಂದ ಇವತ್ತು ಈ ಸುಬ್ರಹ್ಮಣ್ಯ ದೇವಸ್ಥಾನ ಈ ಒಂದು ಹಂತದಲ್ಲಿ ನೆಲೆ ನಿಂತಿದೆ. ಯಾಕೆಂತ ಹೇಳಿದ್ರೆ ಸುಮಾರು 15 ವರ್ಷಗಳ ಹಿಂದೆ ಈ ದೇವಸ್ಥಾನ ಬಹಳ ಒಂದು ಮಣ್ಣಿನ ಗೋಡೆಯಲ್ಲಿ ಇದ್ದಂತಹ ದೇವಸ್ಥಾನ ಆಗಿತ್ತು. ತುಂಬ ಕಷ್ಟದ ದಿವಸದ ಸಮಯದಲ್ಲಿ. ಅನಂತರ ಈ ಮೂಲಕ ಉಲ್ಲೇಖ ಮಾಡಿದಂಥ ಹಿರಿಯರ ಮಾರ್ಗದರ್ಶನದಲ್ಲಿ ಅವರ ಸಹಕಾರದೊಂದಿಗೆ ಆ ದೇವಸ್ಥಾನ ಇವತ್ತು ವೃತ್ತಾಕಾರದಲ್ಲಿ ಸುಮಾರು 12 ಕಂಬ, ಸಾಧಾರಣ ಮಟ್ಟಿನಲ್ಲಿ ವಿರಳ ಇಂತಹ ದೇವಸ್ಥಾನ ನೋಡ್ಲಿಕ್ಕೆ ಸಿಗುವಂಥದ್ದು. ಹಾಗೆ ಬಹಳ ಒಂದು ಸುಂದರವಾದಂತಹ ಸುಬ್ರಹ್ಮಣ್ಯ ದೇವರ ವಿಗ್ರಹ ಪ್ರತಿಷ್ಠಾಪನೆಗೊಂಡು ಸುಮಾರು ಕಳೆದ 2012ನೇ ಇಸ್ವಿಯ ಮೇ 6 ಅಕ್ಷಯ ತದಿಗೆಯಂದು ಆ ದೇವರ ಪ್ರತಿಷ್ಠಾಪನೆ ಆಗಿತ್ತು. ನಮ್ಮ ವೇದಮೂರ್ತಿ ಪಾಡಿಗಾರ್ ಶ್ರೀನಿವಾಸ ತಂತ್ರಿಯವರ ಮಾರ್ಗದರ್ಶನ ಹಾಗೂ ನಮ್ಮ ಅದಕ್ಕೆ ಸಮಿತಿ ಅಂತ ಹೇಳಿಕೊಂಡು ಮಾಡಲಿಲ್ಲ, ನಾವೇ ಆ ದೇವಸ್ಥಾನದ ಅರ್ಚಕರಾಗಿದ್ದೇವೆ. ಅದನ್ನೇ ಹಾಗೂ ಆ ದೇವಸ್ಥಾನದ ಆಡಳಿತವನ್ನ ನಾನೇ ನೋಡ್ಕೊಳ್ತಾ ಇದ್ದೇನೆ. ಆದರೂ ಊರಿನವರದ ಸಹಕಾರದಿಂದ ಪ್ರತಿ ವರ್ಷ ವಾರ್ಷಿಕ ಸುಬ್ರಹ್ಮಣ್ಯ ಷಷ್ಠಿಯನ್ನು ಸುಮಾರು 1,500 ಜನರಿಗೆ ಮಧ್ಯಾಹ್ನ ಅನ್ನದಾನ ಈ ಕ್ಷೇತ್ರದಲ್ಲಿ ನಡೀತಾ ಇದೆ. ನಮ್ಗೆ ಅಂದ್ರೆ ಇದು ತುಂಬಾ ತೀರಾ ಇಂಟೀರಿಯರ್ ಅಂತ ಹೇಳ್ಬೋದು. ಆದ್ರೂ ಸಹ ಆ ದಿವಸ ಒಂದು ದೇವರ ಒಂದು ಪವಾಡ ಅಂತ ಹೇಳ್ಬೋದು. ಆ ದಿವಸ ಎಲ್ರಿಗೂ ಆಶ್ಚರ್ಯ ಆಗ್ತದೆ. ಇಲ್ಲೇ ಎದುರುಗಡೆ ಶಾಮಿಯಾನ ಎಲ್ಲ ಹಾಕಿ ನಾವು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಮಾಡ್ತೇವೆ. ದೇವರ ಪ್ರಸಾದ ಅಂತ ಹೇಳಿಕೊಂಡು ಎಲ್ಲ ಬಂದು ಆ ದೇವರ ದರ್ಶನ ಮಾಡಿಕೊಂಡು ಪ್ರಸಾದನ ಸ್ವೀಕಾರ ಮಾಡ್ಕೊಳ್ತಾರೆ. ಮತ್ತೆ ಶುದ್ಧ ಪಂಚಮಿ ತಿಂಗಳಲ್ಲಿ ಬರುವಂತಹ ಶುದ್ಧ ಪಂಚಮಿಯಲ್ಲಿ ಎದುರುಗಡೆ ಇರುವಂತಹ ನಾಗದೇವರ ಸನ್ನಿಧಾನದಲ್ಲಿ ತಂಬಿಲ ಸೇವೆ ಎಲ್ಲ ಆಗ್ತದೆ. ಹಾಗೂ ಮರುದಿವಸ ನಡೆಯುವಂತಹ ಷಷ್ಠಿಗೆ ಬೆಳಿಗ್ಗೆ ಪಂಚಾಮೃತ ಸೇವೆ ಹಾಗೂ ಸಂಜೆಗೆ ತೊಗರಿ ಪಾಯಸ. ಇದು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಮಾತ್ರ ಮಾಡುವಂಥದ್ದು. ಆ ತೊಗರಿ ಪಾಯಸದ ಸೇವೆಯನ್ನ ಶುದ್ಧ ಷಷ್ಠಿಯ ಪರ್ವಕಾಲದಲ್ಲಿ ತಿಂಗಳಲ್ಲಿ 1 ದಿವಸ ಸಂಜೆ ಹೊತ್ತಿಗೆ ಅದನ್ನ ಮಾಡಿ ಬಂದ ಭಕ್ತರಿಗೆ ಅದರ ಪ್ರಸಾದ ಅಂತ ಹೇಳಿಕೊಂಡು ಕೊಡ್ತೇವೆ. ಮತ್ತೆ ಮಾಮೂಲಿ ಬೆಳಗ್ಗೆ ಮತ್ತೆ ಸಂಜೆ ಮಾಮೂಲಿ ಪೂಜೆ ಆಗ್ತದೆ. ಮಧ್ಯದಲ್ಲಿ
ಆ ದೇವರನ್ನು ಯಾರು ಯಾವಾಗ ಬೇಕಾದ್ರೂ ಬಂದ್ರು ದರ್ಶನ ಮಾಡ್ಬೋದು. ಯಾಕೆ ಹೇಳಿದ್ರೆ ಮೇನ್ ಪ್ರಧಾನ ಬಾಗಿಲನ್ನ ಬೆಳಿಗ್ಗೆ ಓಪನ್ ಮಾಡಿದ್ರೆ ರಾತ್ರಿ ಪೂಜೆ ಆದ ನಂತರ ಹಾಕುದು. ಮಧ್ಯದಲ್ಲಿ ಒಂದು ಸ್ಟೀಲ್ನ ಬಾಗಿಲಿದೆ, ಅದಕ್ಕೆ ಬೀಗ ಹಾಕಿ ಬಿಡ್ತೇವೆ. ಬಂದ ಭಕ್ತರಿಗೆ ದೇವರ ದರ್ಶನ ಮಾಡ್ಬೋದು. ಎದುರುಗಡೆ ತೀರ್ಥ, ಗಂಧ, ನಿರ್ಮಾಲ್ಯ ಎಲ್ಲ ಇಟ್ಟಿರ್ತೇವೆ. ಬಂದ ಭಕ್ತರಿಗೆ ದೇವರ ದರ್ಶನ ಆಗ್ತದೆ. ತೀರ್ಥ ಪ್ರಸಾದವನ್ನು ಅವರೇ ತಗೊಂಡು ಹೋಗುವಂತಹ ಒಂದು ವ್ಯವಸ್ಥೆ ಸಹ ಇದೆ. ಸುಮಾರು ನಮ್ಗೆ ತಿಳಿದ ಪ್ರಕಾರವಾಗಿ ಸುಮಾರು 600ರಿಂದ 700 ವರ್ಷದ ಇತಿಹಾಸ ಇರುವಂತಹ ದೇವಸ್ಥಾನ. ಬಹಳ ಸಣ್ಣ ಒಂದು ಗರ್ಭಗುಡಿ ಇದ್ದಿತ್ತು, ಮಣ್ಣಿನ ಗೋಡೆ ಇದ್ದು. ಇವತ್ತು ಈ ರೀತಿಯ ಒಂದು ಗರ್ಭಗುಡಿಯಾಗಿ ಆ ದೇವರು ನೆಲೆ ನಿಂತು ಆ ಸನ್ನಿಧಾನದಿಂದ ಭಕ್ತರನ್ನೆಲ್ಲ ಹರಿಸ್ತಾ ಇದ್ದಾರೆ. ಮುಂಚೆ ಆ ಮಣ್ಣಿನ ಗರ್ಭಗುಡಿ ಇರುವಾಗ ಅದರಲ್ಲಿ ನಾವು ಒಳಗೆ ಕೂತ್ಕೊಳ್ಳಿಕ್ಕೆ ಮಾತ್ರ ಜಾಗ, ಮತ್ತೆ ಫುಲ್ಲು ಸುತ್ತ ಸಹ ಮಣ್ಣಿನ ಹುತ್ತ ಇತ್ತು ಗರ್ಭಗುಡಿಯಲ್ಲಿ ಫುಲ್. ಆದ್ರೂ ನಮ್ಗೆ ಸ್ವಲ್ಪ ಭಯ ಇರ್ತಿತ್ತು, ಅಂದ್ರೆ ಓಪನ್ ಹುತ್ತ, ನಮ್ಗೆ ದೇವ್ರ ದಯದಲ್ಲಿ ಏನು ಕಾಣ್ಲಿಕ್ಕೆ ಸಿಗ್ಲಿಲ್ಲ. ಆದ್ರೂ ಎಷ್ಟೊಂದು ಸಹ ನಾವು ಮನುಷ್ಯರಲ್ಲ, ಒಳಗೆ ಕೂತ್ಕೊಂಡು ಪೂಜೆ ಮಾಡುವಾಗ ಸ್ವಲ್ಪ ಹೆದರಿಕೆ ಆಗ್ತಾ ಇತ್ತು. ಅದಕ್ಕೆ ರಾತ್ರಿ ಪೂಜೆಯನ್ನೆಲ್ಲ ಈ ಹೊತ್ತಿಗೆ ಕತ್ಲೆ ಆಗೋದಕ್ಕಿಂತ ಮುಂಚೆ ಮುಗಿಸಿ ಅದು ಒಳಗೆ ಹೋಗಿ ಕೂತ್ಕೊಳ್ಳುವಾಗ ಸ್ವಲ್ಪ ಆಚೆ ಈಚೆ ನೋಡಿಯೇ ಕೂತ್ಕೊಳ್ತಾ ಇತ್ತು. ಆದ್ರೆ ಏನು ಅಂತ ಇದಿಲ್ಲ. ಆದ್ರೆ ಈಗ ಜೀರ್ಣೋದ್ಧಾರ ಆದ ನಂತರ ನನ್ನ ವೈಯಕ್ತಿಕವಾಗಿ ನನಗೆ ತುಂಬಾ ಸಮಸ್ಯೆ ಇತ್ತು. ಮುಂಚೆ ದೇವಸ್ಥಾನ ಜೀರ್ಣೋದ್ಧಾರ ಆಗೋದಕ್ಕಿಂತ ಮುಂಚೆ ಮನೆಯಲ್ಲೆಲ್ಲ ಯಾರಿಗೂ ಹುಷಾರಿರುವುದಿಲ್ಲ, ಹಾಗೀಗ ನಾವು ವಿಮರ್ಶೆ ಎಲ್ಲ ಮಾಡುವಾಗ ಅದಕ್ಕೆ ಎಲ್ಲವರು ಹೇಳಿದ್ರು, ಆ ದೇವರದ್ದೊಂದು ಪ್ರತಿಷ್ಠೆ ಮಾಡಿ ಅವಾಗೆಲ್ಲ ಪರಿಹಾರ ಆಗ್ತದೆ ನಿಮ್ಮ ಸಮಸ್ಯೆ ಅಂತ. ಅದಕ್ಕೆ 100ಕ್ಕೆ 100 ನನಗೆ ದೇವರು ಇಷ್ಟು ಪೂಜೆ ಎಲ್ಲ ಮಾಡಿದಕ್ಕೆ ನೆಮ್ಮದಿ ಇದೆ. ಮತ್ತೆ ದೇವಸ್ಥಾನದ ಎದುರಿಗೆ ಇರುವಂತಹ 18 ನಾಗನ ಕಲ್ಲಿದೆ. ಅದು ಬಹಳ ಪುರಾತನವಾದಂತ. ಇದರ ಒಟ್ಟಿಗೆ ಅದರದ್ದು ಬರೀ ಒಂದು ಕೆಂಪು ಕಲ್ಲಿನ ಮೇಲೆ ದೇವರ ನಾಗನ ವಿಗ್ರಹ ಇತ್ತು. ನಾಯಿಗಳೆಲ್ಲ ಹೋಗಿ ಅಶುದ್ಧ ಮಾಡ್ತಾ ಇದ್ವು. ಅದಕ್ಕೆ ನಾವು ಎತ್ತರ ಮಾಡಿ ಇದೆಲ್ಲ ಮಾಡಿ ಆರೂಢ ಟೈಪ್ ಎಲ್ಲ ಮಾಡಿ ಅದನ್ನ ಪ್ರತಿಷ್ಠೆ ಮಾಡಿದ್ದೇವೆ. ಅದು ಸಹ ಬಹಳ ಕಾರಣಿಕ. ನಾಗರ ಪಂಚಮಿ ದಿವಸ ಸುಮಾರು ಎಲ್ಲೆಲ್ಲಿಂದ ಎಲ್ಲ ಮೂಲದವರು, ಹೆಬ್ರಿ ಮತ್ತೆ ಯಾವ ಭಾಗದಿಂದ ಎಲ್ಲ ಜನರು ಬಂದು ಇಲ್ಲಿ ತನು ಹಾಕ್ಸ್ಕೊಂಡು ಹೋಗ್ತಾರೆ ವರ್ಷಕ್ಕೊಮ್ಮೆ ನಾಗರ ಪಂಚಮಿ. ಮತ್ತೆ ಉಳಿದ ಶುದ್ಧ ಪಂಚಮಿಯಲ್ಲಿ ಈ ಭಾಗದ ಎಲ್ಲ ಭಕ್ತಾದಿಗಳು ಬಂದು ಮತ್ತೆ ಇದಕ್ಕೆ ಈ ಜಾಗಕ್ಕೆ ಸಂಬಂಧಪಟ್ಟಂತದ್ದು ದೈವ ಕಲ್ಕುಡ ಅಂತ ಹೇಳಿ, ಬಹಳ ರಾಜನ್ ದೈವ ಅಂತ ಹೇಳ್ತಾರೆ. ಬಹಳ ಎಂತ ಹೇಳ್ತಾರೆ, ತುಂಬಾ ಪವರ್ಫುಲ್. ನಾವು ಆ ದೈವವನ್ನು ಯಾವ ರೀತಿಯಲ್ಲಿ ಅದನ್ನು ಪಾಲನೆ ಮಾಡ್ಕೊಂಡು ಹೋಗ್ತೇವೋ ಹಾಗೆ ನಮ್ಮನ್ನು ಸಹ ನೋಡ್ಕೊಳ್ತದೆ ಅಂತ ಹೇಳುವಂಥದ್ದು ಒಂದು ಇತಿಹಾಸ ಉಂಟು. ಹಾಗೆ ಅದಕ್ಕೆ ಪ್ರತಿ ತಿಂಗಳು ನಾವು ಏನ್ ಮಾಡ್ಬೇಕಾ, ಅದು ಪಂಚಗಜ್ಜಾಯ ಮತ್ತೆ ಹಣ್ಣು ಕಾಯಿ ಸಮರ್ಪಣೆ ಎಲ್ಲ ಮಾಡಿ ಸಿಂಗಳ ಸಂಕ್ರಮಣಕ್ಕೆ ಮಾಡಿ ಆ ದೈವದ ಇದನ್ನೆಲ್ಲ ಮಾಡ್ತೇವೆ. ಮತ್ತೆ ವಾರ್ಷಿಕವಾಗಿ ಮಕರ ಸಂಕ್ರಮಣ ದಿವಸ ಅದಕ್ಕೆ ಬೇಕಾದಂಥದ್ದು ಇದು ಅಂತ ಕಡುಬು, ಕಾಯಿ ಹಾಲು ಮತ್ತೆ ಗುಂಬಳಕಾಯಿ ಎಲ್ಲ ಮಾಡಿ ಸ್ವಲ್ಪ ಕ್ರಮ ಎಲ್ಲ ಉಂಟು. ಅದನ್ನೆಲ್ಲ ಮಾಡಿ ಆ ದೈವವನ್ನ ಸಂತೃಪ್ತಿ ಪಡಿಸ್ತೇವೆ. ಅದಿದ್ದ ಕಾರಣ ಈ ದೇವಸ್ಥಾನಕ್ಕೂ ರಕ್ಷೆ, ನಮ್ಮ ಎಲ್ಲ ಮನೆಗೆ ಸಹ ಅಂತ. ಅಂದ್ರೆ ಕೆಲವರು ಸ್ವಲ್ಪ ಹಿರಿಯರು ಹೇಳುದುಂಟು, ಕಲ್ಕುಡ ಇದ್ದ ಮನೆಗೆ ಹೆಣ್ಣು ಕೊಡ್ಲಿಕ್ಕೆ ಎದುರ್ತಾರೆ ಅಂತ ಹೇಳಿಕೊಂಡು. ಯಾಕಂತ ಹೇಳಿದ್ರೆ ಅಷ್ಟು ಪವರ್ಫುಲ್ ಇರ್ತದೆ ಆ ದೈವ. ಹಾಗಾಗಿ ಅದನ್ನು ಸಹ ನಾವು ಈ ಬೆಳಿಗ್ಗೆ ಪ್ರತಿಯೊಂದಕ್ಕೆ ಸಹ ನಾವು ಹೋಗಿ ತೀರ್ಥ ಪ್ರಸಾದ ಎಲ್ಲ ಹಾಕ್ತೇವೆ. ಬೆಳಗಿನ ಪೂಜೆ ಆದ ಕೂಡಲೇ ಅದರದ್ದು ಸಹ ರಕ್ಷಣೆ ಇದೆ. ಮಣಿಪಾಲದಿಂದ ಸುಮಾರು 4 ಕಿಲೋಮೀಟರ್ ಪೆರಂಪಳ್ಳಿ ಚರ್ಚ್ ಇದೆ. ನಮ್ಮ ಪೆರಂಪಳ್ಳಿ ಸೆಂಟ್ರಲ್ ಪ್ಲೇಸ್ ಚರ್ಚಿಂದ ಉತ್ತರಕ್ಕೆ ಸುಮಾರು 1.5 ಕಿಲೋಮೀಟರ್, ಎಕ್ಸಾಕ್ಟ್ 1.5 ಕಿಲೋಮೀಟರ್ ಅಲ್ಲಿ ನಮ್ಮ ದೇವಸ್ಥಾನ ಸಿಗ್ತದೆ. ಮಧ್ಯದಲ್ಲಿ ಬರುವಾಗ ನಮ್ಮ ಗ್ರಾಮ ದೇವರಾದಂತಹ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಬಲಭಾಗದಲ್ಲಿ ಸಿಗ್ತದೆ. ಚರ್ಚಿಂದ ಕೆಳಗೆ ಬರುವಾಗ ಸ್ವಲ್ಪ ಮುಂದೆ ಬರುವಾಗ ಗ್ರಾಮದ ದೈವ ಎಡ್ಮೇರಿ ಬೊಬ್ಬರಿಯ ದೇವಸ್ಥಾನ ಸಿಗ್ತದೆ. ಅದನ್ನು ಕಳೆದು ಸ್ವಲ್ಪ ಮುಂದೆ ಬಂದು ರೈಟ್ ಸೈಡಿಗೆ ಬಲಬದಿಗೆ ಈ ಸುಬ್ರಹ್ಮಣ್ಯ ದೇವಸ್ಥಾನದ ಸಿಗ್ತದೆ. ಇದು ಮಣಿಪಾಲದಿಂದ ಬರುವಾಗ ಸಹ ಆಗ್ಬೋದು, ಉಡುಪಿಯಿಂದ ಬರುವಾಗ ಗುಂಡಿಬೇಲ್ ದೊಡ್ಡಗುಡ್ಡೆ ಮಾರ್ಗವಾಗಿ ಬಾಳಿಗ ಆಸ್ಪತ್ರೆಯಿಂದಾಗಿ ಮುಂದೆ ಬರುವಾಗ ಚರ್ಚ್ ಸಿಗ್ತದೆ. ಅಲ್ಲಿಂದ ಉತ್ತರಕ್ಕೆ
1.5 ಕಿಲೋಮೀಟರ್ ಮುಂದೆ ಬಂದ್ರೆ ಸರಿ. ಅಂಬಾಗಿಲು ಸೈಡಿಂದ ಬರುವಾಗ ಸಹ ಹಾಗೆ ನೇರ ಬಂದು ಚರ್ಚ್ ಜಂಕ್ಷನ್ ಅಲ್ಲಿ ಎಡಭಾಗಕ್ಕೆ ತಿರುಗಿದ್ರೆ ಸುಮಾರು 1.5 ಕಿಲೋಮೀಟರ್ ಅಲ್ಲಿ ಈ ದೇವಸ್ಥಾನ ಸಿಗ್ತದೆ. ಇಲ್ಲಿ ತೊಗರಿ ಪಾಯಸ ಎನ್ನುವಂಥದ್ದು ಬಹಳ ವಿಶೇಷ. ಈ ಜ್ಯೋತಿಷ್ಯರು ಜಾತಕ ವಿಮರ್ಶೆ ಮಾಡುವಾಗ ಹೆಚ್ಚಿನ ಏನಂತ ಸುಬ್ರಹ್ಮಣ್ಯನದ್ದು ನಾಗನ ದೋಷ ಇತ್ತು ಅಂತ ಹೇಳಿ ಆದ್ರೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ 5 ಅಥವಾ 7 ಅಥವಾ 9 ಅಥವಾ 12 ಮಂಗಳವಾರದ ದಿವಸ ತೊಗರಿ ಪಾಯಸ ಸೇವೆಯನ್ನು ಸುಬ್ರಹ್ಮಣ್ಯನಿಗೆ ಅರ್ಪಿಸಿ ನಿಮ್ಮ ಮನಸ್ಸಲ್ಲಿ ಏನು ಸಂಕಲ್ಪ ಉಂಟಾ ಅದನ್ನೆಲ್ಲ ದೇವರು ಪರಿಹಾರ ಮಾಡಿಕೊಡ್ತಾನೆ ಅಥವಾ ಅದನ್ನು ನೆರವೇರಿಸಿ ಕೊಡ್ತಾನೆ ಅಂತ ಹೇಳಿಕೊಂಡು ಜ್ಯೋತಿಷ್ಯರು ಹೇಳಿದ ಪ್ರಕಾರವಾಗಿ ತುಂಬಾ ಜನ ಬರ್ತಾರೆ ಇಲ್ಲಿಗೆ. ಅದು ಮಧ್ಯದಲ್ಲಿ ಏಕಾದಶಿ ಬಂದ್ರೆ ಇರುವುದಿಲ್ಲ, ಅಥವಾ ಆ ಸೇವೆ ಮಾಡಿಸುವವರಿಗೆ ಏನಾದ್ರೂ ಮೈಲಿಗೆ ಆದ್ರೆ ಅಮೆಯೋ ಸೂತಕವೋ ಅಥವಾ ಇನ್ನಿತರ ಏನಾದ್ರೂ ಪ್ರತಿಬಂಧಕ ಬಂದ್ರೆ ಇರುವುದಿಲ್ಲ, ಮಾಡ್ಲಿಕ್ಕೆ ಆಗುದಿಲ್ಲ. ಉಳಿದ ದಿವಸದಲ್ಲಿ ನಾವು ಅದನ್ನ ಮಾಡಿಸಿಕೊಡ್ತೇವೆ. ಮತ್ತೆ ಇದು ನೆಂಟಸ್ತಿಗೆ ಅಥವಾ ಮದುವೆಗೆ ಏನಾದ್ರೂ ಅಡೆತಡೆ ಇದ್ರೆ ಅದಕ್ಕೆ ಬಂದು ಪ್ರಾರ್ಥನೆ ಮಾಡಿ ಆ ಸೇವೆ ತೊಗರಿ ಪಾಯಸ ಸೇವೆ ಕೊಡ್ತೇನೆ, ಅದನ್ನ ಆದಷ್ಟು ಬೇಗ ನೆಂಟಸ್ತಿಗೆ ಬರ್ಲಿ ಅಂತ ಹೇಳಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಹೋದದ್ದು ಸಹ ಅದಕ್ಕೆ ಆಗಿದ್ದಿದ್ದೆ. ಅವ್ರ ಮದುವೆಯಾಗಿ ಆ ಗಂಡ ಹೆಂಡತಿ ಬಂದು ಇಲ್ಲಿ ದೇವರ ದರ್ಶನ ಮಾಡಿ ಹೋದಂತಹ ನಿದರ್ಶನ ಸಹ ಇದೆ. ಪ್ರಕೃತಿಯ ಮಡಿಲಿನಲ್ಲಿ ನೆಲೆ ನಿಂತು ಬೇಡಿ ಬಂದ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಿರುವ ಈ ಕ್ಷೇತ್ರಕ್ಕೊಮ್ಮೆ ನೀವು ಭೇಟಿ ನೀಡಿ. ಈ ದೇವಾಲಯದ ಕುರಿತಾದ ಅನುಭವಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ.